ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಬುಧವಾರದ ವ್ಲಾಗ್, ಸೆಪ್ಟೆಂಬರ್ 10ನೇ ತಾರೀಕು. ಅವತ್ತು ನಾನು ರಜಾ ತಗೊಂಡಿದ್ದೆ. ಹಾಗೆ ಬೆಳಿಗ್ಗೆ ಎದ್ದು ನೆಲ್ಲಿಕಾಯಿ ಆ ಜ್ಯೂಸ್ ಇಂದ ನಾನು ಐಸ್ ಕ್ಯೂಬ್ಸ್ ಏನ್ ಮಾಡಿದ್ದೆ ಅದನ್ನ ಕುಡಿತಾ ಇದ್ದೀನಿ. ಇವಾಗ ತುಂಬಾ ದಿನ ಆಯ್ತು. ಲಾಸ್ಟ್ ಅಲ್ಲಿ ಒಂದೇ ಒಂದಿದೆ. ಇವತ್ತು ನಾನು ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕುಡಿಯುವ ಅಂತ ಹೇಳಿ ಕುಡಿತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಆಗಿದ್ದ ಶಂಖಪುಷ್ಪ ಹೂವಿತ್ತು. ಅದ್ ಮೂರು ಹೂವು ಆಗಿತ್ತು. ಅದನ್ನ ನೀರಲ್ಲಿ ಕುದಿಸ್ತಾ ಇದ್ದೀನಿ. ಸೊ ಆ ನೀರನ್ನ ನಾನಿವತ್ತು ಈ ಆಮ್ಲ ಐಸ್ ಕ್ಯೂಬ್ಸ್ ಏನಿದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಇದ್ರ ಜೊತೆಗೆ ನಾನು ಸ್ವಲ್ಪ ಹನಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಯಾವಾಗ್ಲೂ. ಸೊ ಇವತ್ತು ನಾನು ಆ ಶಂಖಪುಷ್ಪ ಹೂವನ್ನ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ ಹೂವಿನ ಉಪಯೋಗ ಅದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅವತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಪಂಜಾಬ್ ಅಲ್ಲಿ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆ. ಅಂದ್ರೆ ಎಲ್ಲಾ ರೀತಿಯ ಕ್ಲೋತಿಂಗ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಒಳ್ಳೆ ಬ್ರ್ಯಾಂಡ್, ಒಳ್ಳೆ ರೇಟ್ ಅಲ್ಲಿ ನಮ್ಗೆ ಸಿಗುತ್ತೆ. ಅಲ್ಲಿ ನಾವು ಹೋಗಿದ್ವಿ. ಇದಕ್ಕೆ ಗುಮ್ಮಾರ್ ಮಂಡಿ ಅಂತ ಹೇಳಿ ಕರೀತಾರೆ. ಬಟ್ ಏನು ತಗೊಳ್ಳಿಲ್ಲ, ಜಸ್ಟ್ ನೋಡುವ. ಯಾವತ್ತು ಹೋಗಿರ್ಲಿಲ್ಲ ನಾವು. ಹಾಗಾಗಿ ಹೇಗೆ ಶಾಪ್ಸ್ ಎಲ್ಲ ಇದೆ ಏನು ಅಂತ ಹೇಳಿ ಜಸ್ಟ್ ಒಂದ್ ರೌಂಡ್ ಹಾಕ್ಬಿಟ್ಟು ಬರುವ ಅಂತ ಹೇಳಿ ಹೋಗಿದ್ವಿ. ಇಲ್ಲಿ ಒಂದು ಫೇಮಸ್ ಆಗಿರುವಂತ ರೂಪ್ ಸ್ಕ್ವೇರ್ ಅಂತ ಹೇಳಿ ಒಂದು ಕ್ಲೋತ್ ಸ್ಟೋರ್ ಇದೆ. ಅಲ್ಲಿ ವಿಂಟರ್ ಎಂಡಿಂಗ್ ಅಲ್ಲಿ ಮತ್ತೆ ಸಮ್ಮರ್ ಎಂಡಿಂಗ್ ಅಲ್ಲಿ, ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ತೀನಿ. ಒಳ್ಳೆ ಆಫರ್ ಕೊಡ್ತಾರೆ. ಸೂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿರುತ್ತೆ. ಮತ್ತೆ ತುಂಬಾ ರಶ್ ಕೂಡ ಇರುತ್ತೆ ಅಲ್ಲಿ. ಆ ಟೈಮಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಜಸ್ಟ್ ವಿಡಿಯೋದಲ್ಲಿ ನೋಡಿದ್ದೆ. ಮತ್ತೆ ಅಷ್ಟು ರಶ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳಿ ನಾನು ಯಾವತ್ತೂ ಹೋಗಿರ್ಲಿಲ್ಲ. ಇವಾಗ ಇಲ್ಲಿ ಬಂದಿದೀವಲ್ವಾ, ಅದು ಹೇಗಿದೆ ಆ ಸ್ಟೋರ್ ಅಂತ ಹೇಳಿ ನೋಡುವ ಅಂತ ಹೇಳಿ ಹೋಗಿದ್ವಿ. ಇದೇ ನೋಡಿ, ಅದು ರೂಪ್ ಸ್ಕ್ವೇರ್. ಇದರಲ್ಲಿ ತುಂಬಾ ಆಫರ್ಸ್ ಬಿಡ್ತಾರೆ. ಆವಾಗ ನಮ್ಗೆ ಒಳ್ಳೊಳ್ಳೆ 1000 ರುಪೀಸ್ ಸೂಟ್ಸ್ ಎಲ್ಲ ನಮ್ಗೆ ಜಸ್ಟ್ ಒಂದು 250 300ಗೆಲ್ಲ ಕೊಟ್ಬಿಡ್ತಾರಂತೆ. ಅವರು ಕ್ಲಿಯರೆನ್ಸ್ ಸ್ಟಾಕ್ ಅಂತ ಹೇಳಿ ಮಾಡಿ ಒಳ್ಳೆ ಬ್ರ್ಯಾಂಡ್ದು ಒಳ್ಳೆ ಕ್ವಾಲಿಟಿದೆ ಇಲ್ಲಿ ಸಿಗುತ್ತೆ. ಇಲ್ಲಿ ಹೊರಗಡೆ ಹೋಗ್ತಾ ಇದ್ದಂಗೆನೆ ಲೆಹಂಗಾ ಎಲ್ಲ ಇತ್ತು. ಇವಾಗ ನಾವು ಹೋಗಿದಾಗ ಮ್ಯಾರೇಜ್ ಕಲೆಕ್ಷನ್ಸ್ ಇತ್ತು, ವೆಡ್ಡಿಂಗ್ ಕಲೆಕ್ಷನ್ಸ್ ಜಾಸ್ತಿ ಇತ್ತು. ಜಸ್ಟ್ ಹೋಗಿ ಒಂದ್ ರೌಂಡ್ ಹಾಕೊಂಡು ಹಾಗೆ ಬಂದ್ವಿ. ಹಾಗೆ ಅವತ್ತು ವಾಪಸ್ ಬರುವಾಗ ನಮ್ಗೆ ಮೀನ್ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಫಿಶ್ ಅನ್ನ ನಾವು ಸ್ವಲ್ಪ ಚಿಕ್ಕದಿರ್ತಾ ಇತ್ತು. ಜಿಲೇಬಿ ಅಂತ ಹೇಳ್ತಾರಲ್ವಾ, ಅದರದ್ದು ಫ್ರೈಯು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಮ್ಗೆ ಇಷ್ಟು ದೊಡ್ಡದು ಸಿಕ್ತು, ತುಂಬಾ ದೊಡ್ಡದು. ಹಾಗಾಗಿ ಇದನ್ನ ಒಂದ್ ತಗೊಂಡ್ ಬಂದಿದ್ವಿ. ಇದನ್ನ ಫುಲ್ ಕಂಪ್ಲೀಟ್ ಆಗಿ ಈ ತರನೇ ಫ್ರೈ ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ನೋಡಿ ಇವಾಗ ಹೇಗಿದೆ. ಇದನ್ನ ಈ ತರ ಕಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ನೀಟಾಗಿ ಇದೆಲ್ಲ ವಾಶ್ ಮಾಡಿ ಇವಾಗ ಇಟ್ಟಿದ್ದೀನಿ. ಸೊ ಇದನ್ನ ನಾನು ಹೇಗೆ ಫ್ರೈ ಮಾಡಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಇದನ್ನ ಡೀಪ್ ಫ್ರೈ ಮಾಡೋದು ಬೇಡ, ಹಾಗೆ ತವಾ ಮೇಲೆನೆ ಎಣ್ಣೆ ಹಾಕ್ತಾ ಫ್ರೈ ಮಾಡುವ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಫಸ್ಟ್ ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ, ಹಾಗೆ ಎಷ್ಟು ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಸೇರಿಸ್ಕೋಬಹುದು. ಖಾರ ಪೌಡರ್ನ ಸೇರಿಸ್ಕೋಬಹುದು. ಹಾಗೆ ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಉಪ್ಪು, ಹಾಗೆ 1-2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ. ಅದನ್ನೆಲ್ಲ ಫಸ್ಟ್ ನೀಟಾಗಿ ನೀರ್ ಹಾಕೊಳ್ದೇನೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ನೀಟಾಗಿ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪನೇ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ಹಾಫ್ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಊರ್ ಕಡೆ ಎಲ್ಲ ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕ್ತಾರೆ. ಹುಣಸೆ ಹಣ್ಣಿನ ರಸ ಹಾಕಿದ್ರೆ ತುಂಬಾ ಹುಳಿ ಆಗ್ಬಿರುತ್ತೆ. ಹಾಗಾಗಿ ಅದನ್ನ ನಾನು ಹಾಕ್ಲಿಲ್ಲ. ಇವಾಗ ಈ ಮಸಾಲೆನ ನೀಟಾಗಿ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ಈ ಒಂದು ಪ್ರೊಸೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾವು ಎಷ್ಟು ಚೆನ್ನಾಗಿ ಮೀನ್ಗೆ ಮಸಾಲೆನ ಹಾಕ್ತಿವೋ ಅಷ್ಟು ನಮ್ಗೆ ಟೇಸ್ಟ್ ಅನ್ನೋದು ಬರುತ್ತೆ. ಅವ್ರಿಲ್ಲಿ ಕಟ್ ಮಾಡಿ ಕೊಟ್ಟಿದ್ರು, ನಾನು ಸ್ವಲ್ಪ ಮತ್ತೆ ಇನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಇದು ಕಟ್ ಮಾಡಿರ್ತೀವಲ್ವಾ, ಅಲ್ಲಿ ನಾವು ಜಾಸ್ತಿ ಸ್ವಲ್ಪ ಮಸಾಲೆನ ಹಾಕೊಳ್ಬೇಕು. ಆವಾಗ ಮೀನ್ಗೆ ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಂಡು ತುಂಬಾ ಟೇಸ್ಟ್ ಅನ್ನೋದು ಬರುತ್ತೆ. ಒಂದೊಂದ್ ಮೀನ್ ಏನಂದ್ರೆ ಸಾಂಬಾರ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಒಂದೊಂದ್ ಮೀನು ಈ ತರ ಫ್ರೈ ಮಾಡ್ಕೊಂಡ್ರೇನೆ ಅದ್ರದ್ದು ಟೇಸ್ಟ್ ಜಾಸ್ತಿ ಇರುತ್ತೆ.
ಈ ತರ ಪೂರ್ತಿಯಾಗಿ ಮೀನ್ ಫ್ರೈ ಎಲ್ಲ ಮಾಡುವಾಗ ಸ್ವಲ್ಪ ಮಸಾಲೆನ ನೋಡ್ಕೊಂಡು ಹಾಕೊಳ್ಬೇಕು. ಏನಕ್ಕಂದ್ರೆ ಮತ್ತೆ ನಾವ್ ಇದಕ್ಕೆ ಏನು ಸೇರ್ಸೋದಿಲ್ಲ ಅಲ್ವಾ, ಹಾಗಾಗಿ ಅಪ್ಲೈ ಮಾಡುವಾಗ್ಲೇನೆ ನೀಟಾಗಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಅದ್ರ ಹೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ತೆಳುವಾಗಿ ಈ ತರ ಸ್ಪ್ರೆಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಆ ಮಸಾಲೆ ಎಲ್ಲ ಬೆಂದಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಅದು ತಿನ್ನುವಾಗ ಮಸಾಲೆ ಎಲ್ಲ ಸಿಕ್ತಾ ಇರುತ್ತೆ, ಚೆನ್ನಾಗ್ ಅನ್ಸಲ್ಲ ಅಷ್ಟು. ಹಾಗಾಗಿ ಅದನ್ನು ಕೂಡ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂನು ಮೀನನ್ನ ಈ ತರ ಮಸಾಲೆ ಅಪ್ಲೈ ಮಾಡಿ ಮಿನಿಮಮ್ ಅಂದ್ರೂ ಒಂದ್ 15 ನಿಮಿಷ ಆದ್ರೂ ಬಿಡ್ಲೇಬೇಕು. ಅವಾಗಿಂದ ಅವಾಗ್ಲೇ ಮಾಡಿದ್ರು ಕೂಡ ಅದ್ರದ್ದು ಏನು ಟೇಸ್ಟ್ ಅನ್ನೋದು ಬರಲ್ಲ. ಇದಕ್ಕೆ ಉಪ್ಪು ಖಾರ ಎಲ್ಲ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ವೇಟ್ ಮಾಡ್ಬೇಕು. ಹಾಗಾಗಿ ನಾನು ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ ಹಾಗೆ ಇಡ್ತಾ ಇದ್ದೀನಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದನ್ನ ಬಾಳೆ ಎಲೆಲಿ ತಿನ್ಬೇಕು ಅಂತ ಹೇಳಿ ಆಸೆ ಆಗಿತ್ತು. ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದ್ರೆ ಅಲ್ಲಿ ಬಾಳೆ ಗಿಡ ಕಾಣಿಸಿತ್ತು. ಅವ್ರ ಹತ್ರ ನಾವು ಬಾಳೆ ಎಲೆನ ತಗೊಂಡ್ ಬಂದಿದ್ವಿ. ಸೊ ಅದ್ರ ಮೇಲೆ ಮಾಡ್ಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನಿಲ್ಲಿ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ. ಹಾಗೆ ನಾನು ಪಾಂಪ್ಲೆಟ್ ಕೂಡ ತಂದಿದ್ವಿ, ವೈಟ್ ಪಾಂಪ್ಲೆಟ್, ಅದರದ್ದು ಸಾಂಬಾರನ್ನ ಮಾಡ್ತಾ ಇದ್ದೆ. ಅಲ್ಲಿವರೆಗೂ ನಾನು ಈ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿ ಹಾಗೆ ಇಟ್ಟೆ ನಾನು ಫಿಶ್ ಅನ್ನ. ಇವಾಗ ತವಾ ಮೇಲೇನೆ ಆಯಿಲ್ ಹಾಕಿ ಇಡ್ತಾ ಇದ್ದೀನಿ. ಇದನ್ನ ತವಾ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಡೀಪ್ ಫ್ರೈ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಸಿತ್ತು ನನ್ಗೆ. ಏನಕ್ಕಂದ್ರೆ ಈ ತವಾ ಮೇಲೆ ಹಾಕಿದಾಗ ಏನಾಗುತ್ತೆ, ನಾವು ಫಿಶ್ ಅನ್ನ ಮಡಚಿ ಹಾಕುವಾಗ ಅದು ಪೀಸಸ್ ಆಗೋ ಚಾನ್ಸಸ್ ಇರುತ್ತೆ. ಡೀಪ್ ಫ್ರೈ ಮಾಡ್ಕೊಂಡಿದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೋದಾಗಿತ್ತು. ನಾನು ಅದೇ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮ್ ತಂದಾಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳುವ ಅಂತ. ಇನ್ನೊಂದೇನಂದ್ರೆ, ಡೀಪ್ ಫ್ರೈ ಮಾಡಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ತರ ಒಂದು ಅದು ಕೂಡ ಅನ್ಸುತ್ತಾ ಇರುತ್ತೆ. ಇವಾಗ ಉಳ್ದಿರೋ ಮಸಾಲೆನೂ ಕೂಡ ನಾನು ಈ ತರ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದು ನಾರ್ಮಲ್ ಆಗಿ ಫಿಶ್ ಫ್ರೈ ಎಲ್ಲ ಮಾಡ್ತಾರಲ್ವಾ, ಅವ್ರ ಹತ್ರ ಇರೋ ತವಾನೇ ದೊಡ್ಡದಾಗಿರುತ್ತೆ. ಸೊ ನಮ್ಮ ಹತ್ರ ಮನೆಯಲ್ಲಿ ಇರೋದು ಅಂದ್ರೆ ಸ್ವಲ್ಪ ಚಿಕ್ಕದು. ಹಾಗಾಗಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಇದು ಫ್ರೈ ಆಗ್ತಾ ಇದೆ. ನಿಧಾನಕ್ಕೆ ಮಡಚ್ಬೇಕು ತವಾ ಫ್ರೈ ಮಾಡಿದ್ರೆ. ನನ್ನ ಸಜೆಷನ್ ಏನಂದ್ರೆ, ನೀವೇನಾದ್ರೂ ಇಷ್ಟು ದೊಡ್ಡ ಫಿಶ್ ನ ಫ್ರೈ ಮಾಡ್ತೀರಾ ಅಂದ್ರೆ ಡೀಪ್ ಫ್ರೈ ಮಾಡೋದು ಒಳ್ಳೇದು. ಸೊ ನಾವಿದನ್ನ ಮಾಡಿದ್ವಿ, ಹಾಗೆ ತಿಂದಿದ್ದು ಆಯ್ತು. ಮತ್ತೆ ಪಾಂಪ್ಲೆಟ್ ಕರಿಯನ್ನ ಸಾಂಬಾರ್ ಕೂಡ ನಾನು ಮಾಡಿದ್ದೆ. ಸೊ ನಾವು ಬಾಳೆ ಎಲೆಲಿ ಇಟ್ಕೊಂಡು ಇದನ್ನ ತಿನ್ಬೇಕು ಅಂತ ಹೇಳಿ ತುಂಬಾ ಆಸೆಯಿಂದ ತಗೊಂಡ್ ಬಂದಿದ್ವಿ. ಬಾಳೆ ಎಲೆಯನ್ನು ಕೂಡ ನಮ್ಗೆ ಎಲ್ಲ ಸಿಗೋದು ತುಂಬಾ ಕಷ್ಟನೇ. ಎಲ್ಲಾದ್ರೂ ಕಾಣಿಸಿದ್ರೆ ಅದನ್ನ ತಗೊಂಡ್ ಬರ್ಬೇಕು ಅನ್ಕೊಳ್ತಾನೆ ಇರ್ತೀವಿ. ಇವಾಗ ನಾನಿಲ್ಲಿ ರೆಡಿ ಮಾಡಿದ್ದಾಯ್ತು. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳು ಸಾಂಬಾರ್ಗಿಂತ ಜಾಸ್ತಿ ಫ್ರೈ ಮಾಡಿದ್ರೇನೆ ತಿಂತಾರೆ. ಸೊ ಅವರು ಕೂಡ ಇಷ್ಟಪಟ್ಟು ತಿಂದಿದ್ರು. ಹಾಗೆ ನಾನು ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೀನಿ. ಸೊ ಪಾಂಪ್ರೆಟ್ ಕರಿಯನ್ನು ಕೂಡ ಮಾಡಿದೆ. ಅದರ ರೆಸಿಪಿ ಎಲ್ಲ ನಾನು ಶೇರ್ ಮಾಡಲಿಲ್ಲ. ಸೊ ಹೀಗಿತ್ತು ಇವತ್ತಿನ ಈ ವ್ಲಾಗ್ ಅಲ್ಲಿ. ಈ ತರ ರೆಸಿಪೀಸ್ ಕೂಡ ನಾನು ಮಾಡಿದ್ದೆ. ಹೇಗನ್ಸಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಗೂ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಆಯ್ತಾ. ಸೊ ನಾನು ಯಾರ ವಿಡಿಯೋ ನೋಡಿದ್ರು ಲೈಕ್ ಮಾಡ್ದೇನೆ ವಾಪಸ್ ಬರಲ್ಲ. ಏನಕ್ಕಂದ್ರೆ ಒಂದ್ ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಯಾರ ವಿಡಿಯೋ ನೋಡಿದ್ರು ಕೂಡ ನಾನೊಂದು ಲೈಕ್ ಮಾಡೇ ಮಾಡ್ತೀನಿ. ನೀವು ಕೂಡ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.